ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಇವತ್ತಿನ ಕಂಟೆಂಟ್ ಸಖತ್ತಾಗಿದೆ. ಏನಂತ ಹೇಳಿದ್ರೆ ಪ್ರೀತಿ ಮಾಡ್ತಾ ಮಾಡ್ತಾ ಎಷ್ಟೋ ಜನ ಈ 3 ತಪ್ಪುಗಳನ್ನ ಮಾಡ್ಬಿಡ್ತಾರೆ. ಸೊ ಯಾರೆಲ್ಲ ರಿಲೇಶನ್‌ಶಿಪ್ ಅಲ್ಲಿ ಇದ್ದೀರಿ ಅಥವಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ರೀತಿ ಅಂತ ಏನು ಹೋಗ್ತೀರಿ. ಸೊ ಈ 3 ವಿಚಾರಗಳನ್ನ ಮಾತ್ರ ತಿಳ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗತ್ತೆ ನಿಮ್ಗೆ. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಕೌನ್ಸೆಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಇದ್ರೆ ನನ್ನ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ. ನೋಡಿ, ಫಸ್ಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ಎಂದಿಗೂ ಕೂಡ ನಮ್ಮನ್ನ ಬಿಟ್ಟು ಹೋಗಲ್ಲ ಅನ್ನೋ ಭ್ರಮೆಯಲ್ಲಿ ಇರಬೇಡಿ. ನೀವು ಯಾರಿಗೆ ಬೇಕಾದ್ರೂ ನಿಮ್ಮನ್ನ ಇಷ್ಟ ಬಂದವರೊಟ್ಟಿಗೆ ನೀವು ಲವ್ ಮಾಡ್ತಾ ಇರಿ. ಮದುವೆನೂ ಆಗಿ. ಸೊ ಓಕೆ. ನಿಮ್ದೇನ್ ಇಮ್ಯಾಜಿನರಿ ಇದೆ ಅಥವಾ ನಿಮ್ದೇನ್ ಡ್ರೀಮ್ ಇದೆ, ನಿಮ್ದೇನ್ ಆಸೆಗಳಿದೆ ಅಥವಾ ಫ್ಯೂಚರ್ ಬಗ್ಗೆ ಏನ್ ಥಿಂಕ್ ಓಕೆ. ಬಟ್ ಒಂದು ವಿಚಾರ ಮಾತ್ರ ತಿಳ್ಕೊಬೇಕು. ಎಂದಿಗೂ ನಮ್ಮನ್ನ ಇವ್ರು ಬಿಟ್ಟು ಹೋಗಲ್ಲ ಅನ್ನೋ ಭ್ರಮೆಯಲ್ಲಿ ಮಾತ್ರ ಯೋಚನೆ ಮಾಡಬೇಡಿ. ಬಿಕಾಸ್ ವಿ ಡೋಂಟ್ ನೋ. ಸೊ ಇವತ್ತಿನ ಜನರೇಷನ್ ಅಲ್ಲಿ ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಅವ್ರ ಅವಶ್ಯಕತೆ ಮುಗಿತಿದ್ದಂಗೆನೆ ಮ್ಯಾಕ್ಸಿಮಮ್ ನಮ್ಮನ್ನ ಬಿಟ್ಟು ಹೋಗಕ್ ಪ್ರಯತ್ನ ಮಾಡ್ತಾರೆ. ಸೊ ಮತ್ಲಬ್ ಕಿ ದುನಿಯಾ ಅಂತ ಹೇಳ್ತೀವಿ. ಸೊ ಅಂದ್ರೆ ಅವ್ರ ಅವಶ್ಯಕತೆಗೋಸ್ಕರ ಬಂದಿರ್ತಾರೆ. ಎಷ್ಟೋ ಜನ ಮದುವೆ ಆದ್ಮೇಲೆ ಡಿವೋರ್ಸ್ ಮಾಡಿ ಬೇರೆಯವರೊಟ್ಟಿಗೆ ಹೋಗಿದ್ದು ಉಂಟು. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಎಲ್ಲಿ ತನಕ ಹಂಗಂತೇಳಿ ರಿಲೇಶನ್‌ಶಿಪ್ಪೇ ರಾಂಗು ಅಥವಾ ಮಾಡ್ಲೇಬಾರ್ದು ಅನ್ನೋದಲ್ಲ. ಎಲ್ಲಿ ತನಕ ನಿಮ್ಮೊಟ್ಟಿಗೆ ಇರ್ತಾರೆ. ಯಾವಾಗ ಅವ್ರ ಮನಸ್ಸು ಬದಲಾಗ್ಬಿಡುತ್ತೆ ಗೊತ್ತಿಲ್ಲ. ಯಾವಾಗ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅದು ಗೊತ್ತಾಗಲ್ಲ. ಸೊ ಹಾಗಿರ್ಬೇಕಾದ್ರೆ ಹಂಗಾಗೋದು ಬೇಡ. ಬಟ್ ಇವತ್ತು ಎಷ್ಟೋ ಜನ ರಾಂಗ್ ಪೀಪಲ್ ಇಂದ ಏನದು ಇನ್‌ಫ್ಲೂಯೆನ್ಸ್ ಆಗ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅದು ತಪ್ಪದು ಆಕ್ಚುಲಿ. ಬಟ್ ಬಿಟ್ಟು ಹೋಗ್ಲೇಬೇಕಂತ ನಿಂತಾಗ ನೀವು ಕೂಡ ಫೇಸ್ ಮಾಡೋಕೆ ರೆಡಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೇನೆ ಏನಂತ ಹೇಳಿದ್ರೆ, ಈ ಭ್ರಮೆನಲ್ಲಿ ಮಾತ್ರ ಇರಕ್ ಹೋಗ್ಬೇಡಿ. ಸೊ ಸ್ಟಿಲ್ ಏನಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ಬೇಕಾಗಿರೋದು, ಯಾಹ್! ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಎ ಎಲ್ಲಿ ತನಕ ಇರ್ತಾರೆ ಖುಷಿ ಪಡಿ. ಯಾವಾಗ ಬಿಟ್ಟು ಹೋಗ್ತಾರೆ ಅದನ್ನು ಕೂಡ ರೆಸ್ಪೆಕ್ಟ್ ಮಾಡಿ, ಅದನ್ನು ಕೂಡ ಖುಷಿ ಪಡಿ. ಸೊ ಇದನ್ನ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ಥಿಂಗ್ ಏನಂತ ಹೇಳಿದ್ರೆ, ಕುರುಡರಾಗಿ ಇರಬಾರ್ದು. ಸೊ ಎಷ್ಟೋ ಜನ ಬ್ಲೈಂಡ್ ಒಂದು ಬಿಲೀವ್‌ನೆಸ್ ಅಲ್ಲಿ ಇರ್ತಾರೆ. ಟು ಬಿ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ. ಅವ್ರೇನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ಬಿಡೋದು. ಸೊ ಅದ್ರೊಟ್ಟಿಗೆ ಇರುವಂತದ್ದು. ಅದಕ್ಕೇನೆ ಜಸ್ಟ್ ಪ್ರಿಯಾರಿಟಿ ಕೊಟ್ಬಿಡೋದು. ಅವ್ರೇನ್ ಹೇಳಿದ್ರು ಸೊ ಬಾವಿಗೆ ಬೀಳು ಅಂದ್ರೆ ಬಿದ್ದು ಬಿಡೋದು. ನಾಟ್ ಲೈಕ್ ದ್ಯಾಟ್. ಸೊ ನಿಮಗೆ ಬುದ್ಧಿ ಇದೆ ಅಂದ್ಮೇಲೆ ಯು ಹ್ಯಾವ್ ಟು ಬಿ ಥಿಂಕ್. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಇದು ಸರಿನಾ, ಇದು ತಪ್ಪಾ? ಬಿಕಾಸ್ ಏನಾಗುತ್ತೆ, ಸಮ್ ಪೀಪಲ್ಸ್ ಡೂಯಿಂಗ್ ಯೂಸಿಂಗ್ ಲಾಟ್ ಆಫ್ ಅಂದ್ರೆ ತುಂಬಾ ಜನ ಏನಂತ ಹೇಳಿದ್ರೆ ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಬಳಸ್ಕೊಳ್ತಾ ಇದ್ದಾರೆ. ಸೋ ಮಚ್ ಇನ್ ದಿಸ್ ಜನರೇಷನ್. ಸೊ ಹಾಗಿರ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಥಿಂಕ್ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ. ಸೊ ಅದನ್ನ ಥಿಂಕ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಲೈಕ್ ಇಲ್ಲಿ ನಮ್ಮನ್ನ ಯೂಸ್ ಮಾಡ್ಕೊಳ್ತಿದಾರಾ? ಯೂಸ್ ಮಾಡ್ಕೊಳ್ತಾ ಇಲ್ಲ. ನಾವು ಹೇಗಿರ್ಬೇಕು, ಹೇಗಿರಬಾರ್ದು. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅಂಡ್ ಬ್ಲೈಂಡ್ಲಿ ಬಿಲೀವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ನಿಮ್ಗೆ ತುಂಬಾ ಪ್ರಾಬ್ಲಮ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಈಸ್ ದ ಇವತ್ತಿನ ಜನರೇಷನ್ ಅಲ್ಲಿ ಇದನ್ನ ಪಕ್ಕಾ ನೀವು ಏನಂತ ಹೇಳಿದ್ರೆ ಕ್ಯಾಲ್ಕುಲೇಟೆಡ್ ಆಗೇ ಇರಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವಾಸ್ತವದಲ್ಲಿ ಯೋಚಿಸೋದನ್ನ ಮರಿಬಾರ್ದು ಆಕ್ಚುಲಿ. ಓಕೆ. ಅವ್ರು ವಾಟ್ ಎವರ್ ಇಟ್ ಈಸ್, ನಿಮ್ ಜೊತೆಗಿರೋರು ಏನೇ ಹೇಳ್ಬಹುದು ಅಥವಾ ಏನೇ ಮಾತಾಡಬಹುದು ಅಥವಾ ಏನೇ ನಿಮ್ಗೆ ತೋರಿಸಬಹುದು. ಬಟ್ ಪ್ರಾಕ್ಟಿಕಲ್ ಆಗಿ ನೀವು ಥಿಂಕ್ ಮಾಡ್ಬೇಕು. ಪ್ರಾಕ್ಟಿಕಲ್ ಆಗಿರ್ಬೇಕಾಗತ್ತೆ. ಇದು ಪಾಸಿಬಿಲಿಟಿ ಇದೆಯಾ ಅಥವಾ ಹಿಂಗಾದ್ರೆ ಏನಾಗತ್ತೆ, ಏನಾಗಲ್ಲ. ಸೊ ಇದೆಲ್ಲ ಕೂಡ ಥಿಂಕ್ ಮಾಡ್ಬೇಕಾಗತ್ತೆ. ಎಷ್ಟೋ ಜನ ವಾಸ್ತವ ಬಿಟ್ಬಿಟ್ಟು ಬರೀ ಜಸ್ಟ್ ಅವ್ರು ಹೇಳಿರೋ ಯಾವ್ದೋ ಭಾಷೆ ಅಥವಾ ಯಾವ್ದೋ ಹೇಳಿರ್ತಕ್ಕಂಥ ಮಾತು, ಪ್ರಮಾಣ, ಸೊ ಇದ್ರ ಮೇಲೆ ಬ್ಲೈಂಡ್ಲಿ ಇದ್ಬಿಡ್ತಾರೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಕ್ ಹೋಗೋದೇ ಇಲ್ಲ. ಇಲ್ಲ ಅವಾಗ ಹಾಗಿರ್ಲಿಲ್ಲ, ಬಟ್ ಇವಾಗ ಹಾಗಿದ್ದಾರೆ. ಇದೆಲ್ಲ ಹೇಳ್ತಾರೆ. ಸೊ ಕೌನ್ಸಿಲಿಂಗ್ ಸೆಷನ್‌ಲಿ. ಸೊ ನಾನು ಅದನ್ನೇ ಹೇಳ್ತಿರೋದು. ಇವತ್ತಿಗೆ ಯೋಚನೆ ಮಾಡಿ. ಹೇಗಿರ್ಬೇಕು, ಹೇಗಿರಬಾರ್ದು ಅಂಡ್ ಇದರಿಂದ ಏನ್ ಬೆನಿಫಿಟ್ಸ್ ಆಗತ್ತಾ? ಅಥವಾ ನಂಗ್ ಪ್ರಾಬ್ಲಮ್ ಆಗತ್ತಾ? ಅಥವಾ ಈ ರಿಲೇಶನ್‌ಶಿಪ್ ಸೇಫರ್ ಸೈಡ್ ಅಲ್ಲಿ ಇರತ್ತಾ? ಇದು ರಿಲೇಶನ್‌ಶಿಪ್ ಹೆಲ್ದಿ ಇದೆಯಾ? ಇಲ್ವಾ? ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಬಿಕಾಸ್ ಏನಂತ ಹೇಳಿದ್ರೆ ಓನ್ಲಿ ಎಲ್ಲಾನು ಪಾಸಿಟಿವ್ ಆಗಿ ಹೋಗ್ತಾ ಇದ್ರೆ ಏನಾಗುತ್ತೆ, ನಿಮಗ್ ಮೋಸ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ 3 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ರಿಲೇಶನ್‌ಶಿಪ್ ಅಲ್ಲಿರಿ, ಕ್ಯಾರಿ ಆಗಿ, ಮದುವೆ ಆಗಿ, ಎಲ್ಲಾನು ಆಗಿ ವಾಟ್ ಎವರ್ ಇಟ್ ಇಸ್. ಬಟ್ ಇದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ 3 ಪಾಯಿಂಟ್ಸ್ ನಿಮ್ಮ ಲೈಫಲ್ಲಿ ಮತ್ತೆ ರೀ ಎಂಟ್ರಿ ಆಗ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಪಾಯಿಂಟ್‌ಗಳು ಹೇಗಿತ್ತು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.